1997 ಅಲ್ಲಿ ಆಪಲ್ ಕಂಪ್ನಿ ಇನ್ನೇನು ಬ್ಯಾಂಕ್ ಕರಪ್ಟ್ ಆಗೋ ಪರಿಸ್ಥಿತಿನ ತಲುಪಿರುತ್ತೆ. ಆ ಟೈಮಲ್ಲಿ ಆಪಲ್ ಕಂಪ್ನಿ 350 ಪ್ರಾಡಕ್ಟ್ಸ್ ನ ಮ್ಯಾನೇಜ್ ಮಾಡ್ತಿರುತ್ತೆ. ಸೊ ಇಂಥ ಪರಿಸ್ಥಿತಿಲಿ ಸ್ಟೀವ್ ಜಾಬ್ಸ್ ಒಂದು ಡಿಸಿಷನ್ ತಗೊಂತಾರೆ. ಅವರು ವೈಟ್ ಬೋರ್ಡ್ ಮುಂದೆ ನಿಂತು ಆ 350 ಪ್ರಾಡಕ್ಟ್ಸ್ ಲಿಸ್ಟ್ ನ ಕಂಪ್ಲೀಟ್ ಆಗಿ ಎರೇಸ್ ಮಾಡಿ ಜಸ್ಟ್ 4 ಪ್ರಾಡಕ್ಟ್ಸ್ ನ ಅಷ್ಟೇ ಬಿಡ್ತಾರೆ. ಅಲ್ಲಿ ಇದ್ದವ್ರಿಗೆಲ್ಲ ಶಾಕ್ ಆಗುತ್ತೆ ಅಂಡ್ ತುಂಬಾ ಜನ ಅನ್ಕೊಂತಾರೆ ಇವನು ಕಂಪ್ನಿನ ಡಿಸ್ಟ್ರಾಯ್ ಮಾಡ್ತಿದ್ದಾನೆ ಅಂತ. ಬಟ್ ಸ್ಟೀವ್ ಜಾಬ್ಸ್ ಆ ಡಿಸಿಷನ್ ನ ಯಾಕೆ ತಗೊಂಡ್ರು, ಆ ಡಿಸಿಷನ್ ಇಂದ ಆಪಲ್ ಕಂಪ್ನಿಗೆ ಹೇಗೆ ಬೆನಿಫಿಟ್ ಆಯ್ತು? ಇದಕ್ಕೆ ಉತ್ತರ 48 ಲಾಸ್ ಆಫ್ ಪವರ್ ಬುಕ್ಕಿನ ಲಾ ನಂಬರ್ 23 ಯಲ್ಲಿದೆ. ಕಾನ್ಸಂಟ್ರೇಟ್ ಯುವರ್ ಫೋರ್ಸಸ್. ಹೌದು, ಲೈಟ್ ಎಲ್ಲಾ ಕಡೆ ಎಡ್ಕೊಂಡಿದ್ರೆ ಅದು ಕೇವಲ ಬೆಳಕಾಗಿರುತ್ತೆ. ಅದೇ ಅದು ಒಂದೇ ಕಡೆ ಫೋಕಸ್ಡ್ ಆಗಿದ್ರೆ ಲೇಸರ್ ಆಗಿ ಕಬ್ನ ಕೂಡ ಕಟ್ ಮಾಡೋಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀವು ಒಂದೇ ಟೈಮ್ ಅಲ್ಲಿ 10 ಕಡೆ ಫೋಕಸ್ ಮಾಡಿ ಎಕ್ಸಾಸ್ಟ್ ಆಗೋದ್ರ ಬದಲು ಒಂದು ಗೋಲ್ ಮೇಲೆ ಫೋಕಸ್ ಮಾಡಿ. ಸ್ಟೀವ್ ಜಾಬ್ಸ್ 350 ಪ್ರಾಡಕ್ಟ್ಸ್ ಬದಲು ಜಸ್ಟ್ 4 ಪ್ರಾಡಕ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಆಪಲ್ $1 ಟ್ರಿಲಿಯನ್ ಕಂಪ್ನಿ ಆಗಿದೆ. ಸೊ ರಿಮೆಂಬರ್, ಡಿವೈಡಿಂಗ್ ಫೋಕಸ್ ಇಸ್ ಡಿವೈಡಿಂಗ್ ಪವರ್. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಇದೇ ತರ ವ್ಯಾಲ್ಯೂಬಲ್ ಕಂಟೆಂಟ್ಸ್ಗೋಸ್ಕರ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಅಂಡ್ ಇನ್ಸ್ಪೈರಿಂಗ್. ಲರ್ನಿಂಗ್ ನೆವರ್ ಸ್ಟಾಪ್ಸ್.